ಈ ಸೋಕಾಲ್ಡ್ ದರ್ಶನ್ ಸಾಕಿರೋ ಒಂದಷ್ಟು ಗೂಂಡಾಗಳು ಅತಿಯಾಗಿ ಬಾಲಾನ ಬಿಸ್ತಾ ಇದ್ದಾರೆ. ಏನ್ರು ಅನ್ಕೊಂಡ್ಬಿಟ್ಟಿದ್ದೀರ ನೀವು? ಅವನಿಗೇನೋ ಪ್ರಥಮಲ್ಲಿ ಊಟ ಗೀಟ ಮಾಡ್ತಾ ಇದ್ರೆ ಏನೋ ಜೈಡಿ ಬಾಸ್ ಹೇಳ್ಬೇಕಾ? ಯಾಕಲ್ಲಿ ಗಂಚಲಿ ನಿಮ್ಗೆ? ಯಾಕೆ ಗಂಚಲಿ? ಏನು ಅವನೇನು ಡಾನ್ ಏನು? ಅವನು ದರ್ಶನ್ ಡಾನ? ನೀವೇನು ಡಾನ್ ಶಿಷ್ಯ ಅಂದ್ರ? ಪೊಲೀಸ್ ಕೈಯಲ್ಲಿ ಬಿಸಿ ಮುಟ್ಟಿಸ್ಬೇಕಂದ್ರ? ಏಯ್ ದುರಂಕಾರಿಗಳ, ಅವನ್ ಪ್ರಥಮ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಏನೋ? ನೀನು ಪ್ರಥಮ ಹತ್ರ ಹುಡ್ಕೊಂಡೋಗಿ ಡಿ ಬಾಸ್ ಅನ್ಸ್ಬೇಕಾ? ಯಾವ ಜಾಂಡಾಗ ಅವ್ನು ಡಿ ಬಾಸ್ ಅವನ? ಡ್ರಗ್ ಪೆಡ್ಲರ್ಗಳ, ಗೂಂಡಾಗಳ, ಡ್ರಗ್ ಪೆಡ್ಲರ್ಗಳ, ಪುಡಾರಿಗಳ. ನಿಮ್ಮ ಗಾನ ಪೊಲೀಸ್ ಲಾಠಿ ಏಟು ಬಿದ್ದಿಲ್ಲ, ಪೊಲೀಸ್ ಬೂಟು ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ. ಏನ್ರು ಅನ್ಕೊಂಡ್ಬಿಟ್ಟಿದ್ದೀರಾ? ಏನ್ ಕರ್ನಾಟಕ ಸ್ಟೇಟ್, ಏನ್ UP ಸ್ಟೇಟ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ ಗುಂಡಾಯಿಸಮ್ ಮಾಡಕ್ಕೆ ಗೂಂಡಾಗಳೇನೋ ನೀವು? ಗೂಂಡಾಗಳ? ಪ್ರಥಮ್, ನಿನ್ಗೇನ್ ಬುದ್ಧಿ ಇಲ್ವಾ? ಒಂದು ಕಂಪ್ಲೇಂಟ್ ರೈಸ್ ಮಾಡಕ್ಕಾಗಿಲ್ಲ. ಈ ಗೂಂಡಾಗಳಿಗೆಲ್ಲ ಸೊಪ್ಪಾಕ್ರೆ ಕರ್ನಾಟಕನ ಗೂಂಡಾ ರಾಜ್ಯ ಮಾಡಿರ್ತಾರೆ ಇವರು. ಅವಳಿಗಂತೂ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವ, ಬರ್ದಿಟ್ಕೊಳ್ಳಿ. ಅವನ ಗಾನ ಮತ್ತೆ ಬೇಲ್ ಮೆಡಿಕಲ್ ಬೇಲ್ನ ಕ್ಯಾನ್ಸಲ್ ಮಾಡಿಸಿ ಒಳಗಡೆ ಕಳ್ಸಿಲ್ಲ. ನಮ್ಮ ಹೆಸರು ಕೂಡ ಜಗದೀಶ್ ಎಲ್ಲ ಕಾಣಲಿ. ಈ ಮಟ್ಟಿಗೆ ಅಹಂಕಾರನ ನಿಮ್ಗೆ? ಅವನ ಹೆಸರು ಹೇಳ್ಕೊಂಡು ಏನ್ ಅವನೇನ್ ಡಾನ್ ಅನ್ಕೊಂಡ್ಬಿಟ್ಟಿದ್ದ ಬೆಂಗಳೂರಿಗೆ? ಏನ್ ಬೆಂಗಳೂರು ಡಾನ್ ಅವನು? ಕರ್ನಾಟಕ ಡಾನ್ ಅವನು? ಕೊಲೆ ಆರೋಪಿ ಅವನು. ಯಾವ್ದೋ ಕೊಲೆ ಮಾಡಿಸಿ ಯಾರ್ಕ ಇಲ್ಲೋ ತಗಲಾಕೊಂಡು ಇವತ್ತು ಜೈಲಲ್ಲಿ ಬಿದ್ದವನೆ. ಅವನ ಹೆಸರು ಹೇಳ್ಕೊಂಡು ಗೂಂಡಾಯಿಸಮ್ ಮಾಡ್ತೀರೇನಾ? ಪ್ರಥಮ್, ಇದನ್ನ ಹೊಡ್ಕೊಲ್ಲ, ಕಂಪ್ಲೇಂಟ್ ರೈಸ್ ಮಾಡು, ನಾನು ಓಡಾಕ್ಸ್ತೀನಿ. ಪ್ರಥಮ್, ನಾನ್ ಗ್ಯಾರಂಟಿ ನಾನು ಓಡಾಕ್ಸ್ತೀನಿ ಇವ್ರನ್ನ. ಇದು ಸಂವಿಧಾನ ಬದ್ಧವಾದಂತ ರಾಷ್ಟ್ರ. ಇವತ್ತು ಕೂಡ ಸಂವಿಧಾನ ಬದುಕಿದೆ. ಯಾವನೊಬ್ಬ ಗೂಂಡ, ಒಬ್ಬ ಕೊಲೆಗಾರನ್ಗೆ ಎದುರುವಂತ ಜಾಯಮಾನಿನ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ನಮ್ಮ ದೇಶದ ಸಂವಿಧಾನ ಜೀವಂತವಾಗಿದೆ, ವ್ಯವಸ್ಥೆ ಜೀವಂತವಾಗಿದೆ. ಎಷ್ಟೋ ಅಹಂಕಾರಲ್ಲಿ ಏನು ಡಿ ಬಾಸ? ಯಾವ ಡ್ರಗ್ ಬಾಸ್ ಅವನು? ಅವನು ಡಿ ಬಾಸ್ ಅಲ್ಲ, ಅವನು ಡ್ರಗ್ ಬಾಸ್. ಅವನು ನಿಮ್ಮ ಕೈಯಲ್ಲಿ ಡ್ರಗ್ ದಂಧೆ ಮಾಡಿಸ್ತಾರವನವನು. ಅಲ್ಲ, ನಿಮ್ಮ ಯೋಗ್ಯತೆಗಳು ಬಿಡಿ ಬಿಡಿಯಾಗಿ ಬಿಚ್ಚಿಡ್ಬೇಕನ್ರಲ್ಲಿ? ಬಿಚ್ಚಿಡ್ಬೇಕಾ? ಹಾಯ್ ಹಾಯ್ ಹಾಯ್. ಇವನು ದರ್ಶನ್ ಫ್ಯಾನ್ಗಳು ಮಾಧ್ಯಮದ ಮೇಲೆ ಎರಗುತ್ತಾರೆ, ಸಿಕ್ಕದವ್ರಿಗೆಲ್ಲ ಟ್ರೋಲಿಂಗ್ ಮಾಡ್ತಾರೆ. ನೆನ್ನೆ ಅವನ ಪ್ರಥಮ್, ಆ ಬಿಗ್ ಬಾಸ್ ಅಲ್ಲಿರೋ ಪ್ರಥಮ್ ಎಲ್ಲೋ ಹೋಗಿ ಕೂತ್ಕೊಂಡಿದ್ರೆ ಊಟಕ್ಕೆ ಡಿ ಬಾಸ್ ಅಂತೆ. ನನ್ನ ಜಾಂಡಾ ಬಾಸ್ ಅವನು. ಅವನ್ ಬಾಸ್ಗೆ ನನ್ನ ಹೇಳದಲ್ಲ, ಬೂಟ್ ಸೈಜ್ 11. ಮಕ್ಕಳ, ನಿಮ್ಗೆ ಇನ್ನ ಪೊಲೀಸವ್ರ ಲಾಠಿ ಬೂಟೇಟ್ ನೋಡಿಲ್ಲ ನಿಮ್ಗೆ? ಪೊಲೀಸವ್ರ ಲಾಠಿ ಬೂಟೇಟು ಆ ರುಚಿ ತೋರಿಸಿದ್ರೆ ನಿಮ್ಗೆ. ಆಮೇಲೆ ಡಿ ಬಾಸ್ ಅಲ್ಲ, ಲಾಠಿ ಬಾಸ್ ಅನ್ಬೇಕು. ಅವಾಗ ಪೊಲೀಸರ ಲಾಠಿ ರಪರ್ 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 ರಪ್ಪ ಅಂತ ಬೀಳ್ತಾ ಇದ್ರೆ ಅಯ್ಯೋ ಅಪ್ಪ ಅಂತ ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡ್ತಾರೆ ಪೊಲೀಸರು. ತಗೋ ತಿನ್ನೋ, ಆಮೇಲೆ ತಿನ್ನೋ, ತಿನ್ನೋ. ಊಟ ಆಯ್ತು. ಲೇ, ಗುಂಡಾ ರಾಜ್ಯನ ಇದ? ಲೇ, ಪೊಲೀಸ್ ರಾಜ್ಯ. ಅದೇ ಪೊಲೀಸರು ಮೊನ್ನೆ ಹೇಳಿದ್ನಲ್ಲ, ಮೊನ್ನೆ ರೂಪಿಸಿದೀನಿ. ಕೊಡಗೇಳಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗೋಯ್ತು. 11 FIR ಗಳಾಗಿದೆ. 11 FIR ಹಾಕೊಂಡು ರೂಪಿಸಿದೀನಿ ನಿಮ್ಮನ್ನ. ಈಗ ಅವನು ಪ್ರಥಮ ವಿಚಾರಕ್ಕೆ ಹೋಗಿದ್ದೀರಾ? ನಾನ್ ರೂಪಿಸ್ತೀನಿ ಇವಾಗ. ನಿಮ್ಮ ಗಾನ ಲಾಠಿ ಏಟು ಬೂಟ್ ಏಟು ಕೊಡ್ಸಿಲ್ಲ ನಿಮಗೆ. ಕಾನೂನು ರುಚಿ ತೋರಿಸಿಲ್ಲ. ಏನ್ ಅನ್ಕೊಂಡಿದ್ದೀರಾ ನೀವು? ಈ ಕೋತಿ ಆಟ, ಈ ಚಮಚ ಆಟ ನೋಡಕ್ ಚೆನ್ನಾಗಿರ್ತದಷ್ಟೇ. ಬೂಟ್ ಸೈಜು 11, ನನ್ನ ಬೂಟ್ ಸೈಜು 11.
ಬೂಟ್ ಸೈಜ್ 11 ರುಚಿ ನೋಡ್ಬೇಕಾ? ಬೂಟ್ ಸೈಜ್ ನೋಡ್ಬೇಕೇನ್ರಲ್ಲಿ? ಯಾವನವನು ಯಾವ್ದ ಆಂಧ್ರ ಮೂಲದವನು ಏನೋ ಇಲ್ಲಿ ಹೊಟ್ಟೆ ಪಾಡಿಗೆ ಫಿಲಮ್ ಮಾಡಿದ್ರೆ ಏನು ಅವನ್ ತಲೆ ಮೇಲೆ ಇಟ್ಕೊಂಡು ನೀವು ಏನ್ ಗೂಂಡಾಯಿಸಮ್ ಮಾಡ್ತೀರೇನಲ್ಲಿ? ಹೇಳದ್ನಲ್ಲ, ನನ್ನ ಬೂಟ್ ಸೈಜು 11, ಪೊಲೀಸವ್ರ ಲಾಠಿ ಸೈಜು 1 ಮೀಟ್ರು, 2 ಮೈ ಮೇಲೆ ಬಿದ್ರೆ ಬರ್ತೈತೆ. ಹುಟ್ಟಿದ ದೇವ್ರ ನಾಪ್ಕ. ಎಚ್ಚರವಾಗಿರಲಿ, ಎಚ್ಚರವಾಗಿರಿ. ಎಚ್ಚರ ತಪ್ಪಿದ್ರೆ ಪರಪ್ಪನ ಗ್ರಹ ತೋರಿಸ್ಬಿಡ್ತೀನಿ. ಇನ್ನ ಅವ್ನು ಪ್ರಥಮ್ ಇನ್ನ ಫೋನ್ ಮಾಡಿಲ್ಲ. ನಾನ್ ಫೈಲ್ ಮಾಡಿಸ್ತೀನಿ ಕಂಪ್ಲೇಂಟ್. ಈಗ ಅವನ ಕೈಲಿ ನಾನ್ ಫೈಲ್ ಮಾಡಿಸ್ತೀನಿ. ಅದ್ ಏನ್ ಜಾಂಡ ಕಿತ್ಕೊಂಡ್ರಲ್ಲಿ. ನಿಮ್ಮ ಗಾನ ಲಾಠಿ ಏಟು ಬೂಟಿನ ಏಟು ಕೊಟ್ಟಿಲ್ಲ. ನನ್ನ ಹೆಸರು ಹೇಳ್ತೀನಲ್ಲ, ಜಗದೀಶ್ ಅಲ್ಲ, ನಾನೊಬ್ಬ ವಕೀಲ್ ಸಾಬೆ ಅಲ್ಲ. ಇನ್ನ ಜಾಂಡ ನನ್ ಏನ್ ಹೇಳದ್ನಲ್ಲ, ನನ್ನ ಎಕ್ಕಡದ ಸೈಜು ಬೂಟ್ ಸೈಜು 11 11 ಸೈಜ್ ರುಚಿ ತೋರಿಸ್ತೀನಿ. ಆಮೇಲೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ ಒಂದು ಸತಿ ರುಬ್ಬಿಸ್ತೀನಿ. ಎ ಡೇ ಇಸ್ ನಾಟ್ ಫಾರ್. ನಿಮಗೆ ರುಬ್ಸೋ ಅಂತ ದಿನ ತುಂಬಾ ಹತ್ರದಲ್ಲಿದೆ. ರುಬ್ಬಿಸ್ತೀನಿ ನಿಮ್ಗೆ. ನೀವೇನೋ ಅನ್ಕೊಂಬಿಟ್ಟಿದ್ರಲ್ಲಿ? ಏನ್ ಗುಂಡಾರಾಜ್ ಅನ್ಕೊಂಬಿಟ್ಟಿದ್ದೀರಾ? ನೀವೇನ್ ಗೂಂಡಾಗಳೇನೋ? ಸಿಕ್ಕಡೆ ಗೂಂಡಾಗಳು ನೋಡ್ಕೊಂಡು ಸುಮ್ಮನೆ ಇರಕ್ಕೆ ನೀವು? ಪೊಲೀಸ್ ಏನ್ ಮಾಡ್ತಾ ಇದೆ? ಜುಡಿಷಿಯನ್ ಪೊಲೀಸ್ ಏನ್ ಮಾಡ್ತಾ ಇದೆ? ಗೂಂಡಾಗಳನ್ನ ಬೆಳೆಸ್ತಾ ಇದೆಯಾ? ರಾಜ್ಯ ಸರ್ಕಾರ ಇದೆಯಾ? ಸತ್ತೋಗ್ಬಿಟ್ಟಿದ್ಯಾ? ಈ ಗೂಂಡಾ ದರ್ಶನ ಶಿಷ್ಯಂದ್ರು ಒಬ್ಬ ಬಿಗ್ ಬಾಸ್ ಐ ಥಿಂಕ್ ಇವನ್ ಮೇಲೆ ಎರಗ್ತಾನೆ ಅಂತಂದ್ರೆ ಪೊಲೀಸರು ಹೆಂಗ್ ಸುಮ್ಮನೆ ಇದ್ದೀರಾ? ಈ ಗೂಂಡಾಗಳನ್ನ ಯಾಕೆ ನೀವು ಮುಟ್ಟಿಲ್ಲ? ಈ ಗೂಂಡಾಗಳ ಮೇಲೆ ಯಾಕೆ FIR ಮಾಡಿಲ್ಲ? ಯಾಕೆ ಮಾಡ್ತಾಳೆ FIR ಪೊಲೀಸರು? ಎಸ್ ನೀವು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ? ಎಸ್, ಮಾತುಕತೆ ಆಗಿದೆ. ವೆರಿ ಶಾರ್ಟ್ಲಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ. ಎಸ್, ಐ ಆಮ್ ಗೋಯಿಂಗ್ ಟು ಹಿಂದಿ ಬಿಗ್ ಬಾಸ್ ಅಲ್ಲ, ಬಾಲಿವುಡ್ ಬಿಗ್ ಬಾಸ್ಗೆ ಕಾಲ್ ಆಗಿದೆ. ಇನ್ವಿಟೇಷನ್ ಬಂದಿದೆ. ಐ ಥಿಂಕ್ ಫ್ರಮ್ ಮಂಡೇ, ಇಫ್ ಐ ಆಮ್ ನಾಟ್ ರಾಂಗ್, ಆಗುತ್ತೆ ಅಂತ ನಮ್ಗೆ ಅಮ್ಮ. ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಎಸ್, ಅದು ಸಾಕಾರ ಆಗೋ ಥರ ಕಾಣಿಸ್ತಾ ಇದೆ. ಕರ್ನಾಟಕದಿಂದ ಹೋಗಿರುವ ಕನ್ನಡಿತಿ ಐಶ್ವರ್ಯ ರೈ ಆಗಿರ್ಬೋದು, ತದನಂತರ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಆಮೇಲೆ ನಮ್ಮ ಐ ಥಿಂಕ್ ರಶ್ಮಿಕಾ ಮಂದಣ್ಣ ಆಗಿರ್ಬೋದು. ಈಗ ಐ ಥಿಂಕ್ ಸುದೀಪ್ ಸರ್ ಕೂಡ ಐ ಥಿಂಕ್ ಹಿ ಹ್ಯಾಸ್ ಎಂಟರ್ಡ್ ಬಾಲಿವುಡ್. ಸೊ ಬಾಲಿವುಡ್ ಅನ್ನ ಸಾಕಷ್ಟು ಜನ ಎಂಟ್ರಿ ಆಗಿದ್ದಾರೆ. ಐಶ್ವರ್ಯ, ಶಿಲ್ಪಾ ಶೆಟ್ಟಿ, ಅಫ್ಕೋರ್ಸ್ ಪ್ರಕಾಶ್ ರಾಜು, ಸುದೀಪ್ ಸರ್, ರಶ್ಮಿಕಾ ಮಂದಣ್ಣ. ಈಗ ನಮಗೂ ಒಂದು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ನಾವು ಕೂಡ ಬಾಲಿವುಡ್ ಅಲ್ಲಿ ಮಿಂಚಿಗೆ ಹೋಗ್ತಾ ಇದ್ದೀವಿ. ಬಾಲಿವುಡ್ ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ. ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಕಂಗ್ರ್ಯಾಚುಲೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಈ ಮೂಲಕ ಹೇಳುತ್ತಾ, ಎಲ್ಲೇ ಇರು, ಹೇಗೆ ಇರು, ನೀನು ಕನ್ನಡವಾಗಿರು. ನಾನು ಎಲ್ಲೇ ಇದ್ರು, ಹೇಗೆ ಇದ್ರು, ನನ್ನನ್ನು ಆಕಾಶದ ಎತ್ತರಕ್ಕೆ ನಮ್ಮ ಕನ್ನಡಿಗರು ಬೆಳೆಸಿದ್ದೀರಾ. ಆ ಋಣ ನಾವು ಯಾವಾಗಲೂ. ಥ್ಯಾಂಕ್ ಯು. ಬಾಲಿವುಡ್ ಅಲ್ಲಿ ನಿಮ್ಮ ಜಗ್ಗು ದಾದಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಮ್ಮ ಜಗ್ಗು ದಾದಾ ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಕಾರ ಆಗಲಿ ಅಂತ ಹೇಳುತ್ತಾ ಥ್ಯಾಂಕ್ ಯು. ನಾನು ಅದನ್ನು ಹೇಳೋದೇ ಮರ್ತೋಗ್ಬಿಟ್ಟೆ. ವೇಟಿಂಗ್ ಟು ಸಿ ಯು ಅಟ್ ಬಿಗ್ ಬಾಸ್ ಬಾಲಿವುಡ್. ಥ್ಯಾಂಕ್ ಯು. ಬಾಲಿವುಡ್ನ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ಇಡ್ತಾ ಇದ್ದೀವಿ. नहीं, मुझे हिंदी एकदम बराबर है. हिंदी बात करने के लिए आता है. एंड ನನಗೆ ಯಾಕೆ ಹಿಂದಿ ಬರುತ್ತೆ ಅಂತಂದ್ರೆ, ನಾನು NCC ನಲ್ಲಿದ್ದೆ. ಪ್ಲಸ್ ನನ್ನ ವೈಫು ಶಿ ಈಸ್ ಎ ಗುಜರಾತಿ. ಹಂಗಾಗಿ ನಾನು ಆಕೆ ಹತ್ರ ಹಿಂದಿ ಮತ್ತೆ ಇಂಗ್ಲಿಷ್ ಮಾತಾಡ್ತಾ ಇದ್ದೆ. ಅಂಡ್ ಐ ಆಮ್ ವೆರಿ ಫ್ಲೂಯೆಂಟ್ ವಿತ್ ಹಿಂದಿ ಆಲ್ಸೋ. ಅಂಡ್ ಥ್ಯಾಂಕ್ ಯು. ಈ ಒಂದು ಹಿಂದಿಯ ಬಿಗ್ ಬಾಸ್ಗೆ ಎಂಟ್ರಿಯನ್ನ ಒಬ್ಬ ಕನ್ನಡಿಗ ತಗೊಳ್ತಾ ಇರೋದು ತುಂಬಾ ಹೆಮ್ಮೆಯ ವಿಚಾರ. ಅಂಡ್ ಥ್ಯಾಂಕ್ಸ್ ಅಲಾಟ್ ವಿಚಾರ ತಿಳಿಸುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.